ಕತ್ತೆ ತುಂಬಾ ಕಾಟ ಕೊಡ್ತು. ಆಮೇಲೆ ಆ ದೊಡ್ಡ ಡಾಗಿ ತುಂಬಾನೇ ಓಡಿಸ್ಬಿಡ್ತು ಬಾಸ್. ವೀರ್ ಹತ್ರನೇ ಹೋಗೋಕಾಗ್ಲಿಲ್ಲ ನಾನು. ವೀರ್ನ ಸಾಯಿಸೋದು ಎಷ್ಟು ಕಷ್ಟ ಗೊತ್ತಾ? ಇದೇನ್ ಬಾಸ್, ನೀವು ಇನ್ನೊಂದ್ ಬೆಕ್ಕು ಇಟ್ಕೊಂಡಿದ್ದೀರಾ? ಅದು ನಂತರನೇ. ಈ ತರ ಮಾಡ್ಬೇಡಿ ಬಾಸ್. ಟಿಂಬಕ್ಟು ಎಷ್ಟೋ ಸಲ ಫೇಲ್ ಆಗಿದ್ದಾನೆ, ಆದ್ರೆ ನೀವು ಅವನು ನೋಡ್ಸಿಲ್ಲ. ನನ್ನನ್ ಯಾಕೆ ಓಡಿಸ್ತಾ ಇದ್ದೀರಾ? ಇದು ಬೆಕ್ಕಲ್ಲ, ಇದೊಂದು ರೋಬೋಟ್. ನೀನ್ ಯಾವ ಕೆಲಸ ಮಾಡಕ್ಕಾಗ್ಲಿಲ್ವೋ ಅದನ್ನ ಇದು ಮುಗಿಸುತ್ತೆ. ಈ ಬೆಕ್ದು ಜಾಸ್ತಿ ಆಯ್ತು. ನಾನು ಇದಕ್ಕೆ ಒಂದ್ ಗತಿ ಕಾಣಿಸ್ತೀನಿ. ನಾವಿಬ್ರು ಸೇರ್ಕೊಂಡ್ ಮಾಡೋಣ. ಇದು ಹುಷಾರಾಗಿ. ಇಮ್ಲಿ, ನಿನ್ ಮುಂದೆ ಬರ್ಬೇಡ, ದೂರ ಇರು. Roboboy suit on. ವೀರ್ ಮೇಲೆ. ಜುಲ್ಬುಲ್, ನೀನ್ ಚಿಂಟು ನೋಡ್ಕೋ, ನಾನ್ ತಾತಂಗ್ ಹೇಳ್ತೀನಿ. ಏಯ್ ಲಾಫಿಂಗ್ ರೋಬೋಟ್, ಬಾ ನಿನ್ ಶಕ್ತಿ ಏನ್ ತೋರ್ಸು. ನೋಡೇ ಬಿಡೋಣ ವೀರ್ನ ಯಾರು ದೂರ ಬಿಸಾಕ್ತಾರೆ ಅಂತ. ಓಕೆ, ಶಕ್ತಿ ಶಕ್ತಿ. ತಿಮ್ಮಕ್ಟು, ನನ್ನ ಹೋಗಕ್ ಬಿಡು, ಇಲ್ಲ ಚೆನ್ನಾಗಿರಲ್ಲ. ವೀರ್, ಇವಾಗೆಲ್ಲ ಒಳ್ಳೇದೇ ಆಗುತ್ತೆ. ನೋಡು ನನ್ನ ನಿಶಾನ. ನಾನೂರು ಮೀಟರ್. ನಡಿ, ಇವಾಗ ನಿನ್ ಸರ್ದಿ. ವಾವ್, 500. ವಾಹ್ ವಾಹ್, ಈ ಸತಿ ಇನ್ನೂ ದೂರ ಬಿಸಾಕ್ತೀನಿ. ಗೊತ್ತಿಲ್ಲ ಚುಲ್ಬುಲ್ಗೆ ಚಿಂಟು ಸಿಕ್ಕದ್ನ ಅಂತ. ಇವನ್ ಟೈಮ್ ಚೆನ್ನಾಗಿತ್ತು, ಸಿಕ್ದ. ಯಾವ್ದೋ ಚಾಟ್ಸ್ ಅಂಗಡಿಯಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ವೀರ್ನ ಟಿಂಬಕ್ಟು ಕರ್ಕೊಂಡಿದ್ದಾನೆ, ನಮ್ನ ಅಲ್ಲಿ ಕರ್ಕೊಂಡು ಹೋಗ್ತ್ಯಾ? ಹೇಗಿದ್ಯಾ ವೀರ್? ಈ ಸಾರಿ ನೋಡು, ನಿನ್ನ 1 ಕಿಲೋಮೀಟರ್ ದೂರ ಬಿಸಾಕ್ತೀನಿ. ಇವನ್ಗೆ ಇಷ್ಟೊಂದು ಕೊಬ್ಬ. ನಡಿ ಚಲ್ಬುಲ್, ಇವನ್ಗೆ ಒಂದು ಪಾಠವನ್ನ ಕಲ್ಸೋಣ. ಇದೇನಾಯ್ತು? ಇದ್ಯಾವ ಜಾದು? ಬಾಸ್, ಇಲ್ಲಿ ಜಾದು ನಡೀತಿದೆ ಬಾಸ್. ಬಾಸ್,
ಕಂಪ್ಲೀಟ್ ಆಗಿ ಹಗುರವಾಗಿದ್ದೀನಿ ಮತ್ತೆ ನನ್ನ ಲೇಸರ್ ಬೀಮು ವರ್ಕ್ ಆಗ್ತಾ ಇಲ್ಲ. ಚುಲ್ಬುಲ್ನ ನಾನು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಅವನ್ಗೆ ಈ ಮೋಡದ್ಮೇಲೆ ನಿಂತ್ಕೊಂಡು ತಿನ್ನೋದಕ್ಕೆ ಕೊಟ್ರೆ ಅವನಿಗೂ ಕೂಡ ಖುಷಿ ಆಗ್ತಾನೆ. ಅವನ್ಗೆ ಗಾಜರ್ ಹಲ್ವಾ ಕೊಡ್ತೀನಿ. ವಾವ್, ಇಷ್ಟೊಂದು ಕ್ಯಾರೆಟ್ಗಳು, ಖುಷಿ ಆಗೋಯ್ತು. ಚುಲ್ಬುಲ್, ಕೆಳಗಡೆ ಈ ಮಳೆ ಬರ್ಸ್ತಾ ಇರೋದಕ್ಕೆ ಮಜಾ ಮಾಡ್ತಿದಾರಲ್ವಾ? ಅಯ್ಯೋ, ಕೆಳಗಡೆ ಏನ್ ನಡೀತಾ ಇದೆಯೋ ನನಗೇನ್ ಗೊತ್ತು. ಎಲ್ಲಾರು ವೀರ್ನ ಕರೆದಿರ್ತಾರೆ. ವೀರ್ ಇದನಲ್ಲ, ಅವನು ಅಲ್ಲೆಲ್ಲ ಸರಿ ಮಾಡಿರ್ತಾನೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇದ್ದು ಕ್ಯಾರೆಟ್ಗಳನ್ನ ತಿಂದು ಮಜಾ ಮಾಡ್ತಾ ಇರ್ತೀನಿ. ಹೇಳು ಹೇಳು. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ವೀರ್ ಇದನಲ್ಲ, ಅವನು ಎಲ್ಲ ಸರಿ ಮಾಡ್ಬಿಡ್ತಾನೆ. ಅಲ್ಲಿ ಬಣ್ಣ ಬಣ್ಣ ಛತ್ರಿ ಕಾಣ್ತಾ ಇದೆಯಲ್ಲ, ಅವರೆಲ್ಲ ತೇಲ್ತಾ ಇದಾರಂತೆ. ವೀರ್ಗೆ ಸಹಾಯ ಮಾಡ್ತೀನಿ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಾನ್ ಯಾರು? ನೀನು ಪಾಪ್ಕಾರ್ನ್ ತಿನ್ನಕ್ ಬಂದಿದೆ, ನಾನು ಕ್ಯಾರೆಟ್ ತಿನ್ನಕ್ ಬಂದಿದೆ. ನಡಿ ನಡಿ, ಪಾಪ್ಕಾರ್ನ್ ತಿಂತಾರು. ಮೋಡದಲ್ಲಿ ಕುತ್ಕೊಂಡು ಪಾಪ್ಕಾರ್ನ್ ತಿನ್ನೋದು ಎಷ್ಟು ಮಜಾ ಕೊಡುತ್ತೆ. ನನ್ನ ಸೈನಿಕರೇ, ಹೋಗಿ ಆ ರೋಬೋ ಬಾಯ್ನ ಹಿಡ್ಕೊಂಡ್ ಬನ್ನಿ. ಆಟ ಆಡ್ಸಿ ಅವನ್ನ. ರೋಬೋ ಬಾಯ್, ನಿನ್ನ ಅಂತ್ಯದ ಶುರು ಈಗಾಗಿದೆ. ಲೆಟ್ಸ್ ಗೋ ಹೋಮ್ ಬಾಯ್ಸ್. ನಾನ್ ಛತ್ರಿಗಳ ಮಾರಾಟಗಾರ ಅಲ್ಲ, ನಾನು ಛತ್ರಿಗಳ ಸರ್ದಾರ. ಟ್ವಿಸ್ಟರ್ ಸೂಟ್ ಆನ್. Twister suit on. ಇಲ್ಲ ಇಲ್ಲ, ನನ್ ಛತ್ರಿಗಳು, ನನ್ ಛತ್ರಿಗಳು. ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಈ ಛತ್ರಿಗಳನ್ನ. ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ರೋಬೋ ಬಾಯ್, ಬರ್ಬಾದ್ ಮಾಡ್ಬಿಡ್ತೀನಿ. ಹೋಗು ಹೋಗು, ಹೇ ಇಲ್ಲಿಂದ ಹೋಗು ನೀನು. ವಾವ್ 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 ವಾವ್. ಮಕ್ಕಳ ಗತಿ ಏನೀಗ? ಇದು ನಿಮ್ ನಾಯ? ಸ್ಕೂಲ್ ಒಳಗಡೆ ಯಾಕೆ ಕರ್ಕೊಂಡ್ ಬಂದ್ರಿ ಇದನ್ನ? ಅಲ್ಲಿ ನೋಡಿ, ಬಂತು ನನ್ನ ರೆಂಟಿನ ಟ್ರೈನ್ ಡಾಗ್. ಒಳ್ಳೇದಾಯ್ತು, ಟೀಚರ್ಸ್ ಮತ್ತೆ ಪ್ರಿನ್ಸಿಪಾಲು ಇಲ್ಲೇ ಇದ್ದಾರೆ. ಈಗ ನಾನು ನನ್ನ ಧೈರ್ಯಶಾಲಿನ ತೋರಿಸ್ತೀನಿ. ಹೇ ಡಾಗ್, ಸ್ಟಾಪ್ ಬಾರ್ಕಿಂಗ್. ಏನಂತ ಮಾತು ನಿಲ್ಸೋಂತ್ಯ? ಸ್ವಲ್ಪ ಈಗ ನೀನು ಸೈಡ್ಗೆ ಹೋಗು ಅಂದೆ. ವಾವ್ ವಾವ್. ನಿಂತ್ಕೋ ನಿಂತ್ಕೋ ನಿಂತ್ಕೋ. ಅಲ್ಲೋಡು, ಆ ಡಾಗ್ ಬಂಟಿ ಹಿಂದೆ ಹೋಗ್ತಿದೆ. ನಾನ್ ಹೇಳ್ತಾ ಇದ್ದೀನಿ, ಬಿಡು ಅವ್ನ. ಯಾಕೆ? ಇವ್ರಿಗೆ ಸ್ವಲ್ಪನಾದ್ರೂ ಯೋಚನೆ ಇದೆ. ಈಗ ನನ್ನ ಕಾರ್ಯವನ್ನ ಸಿದ್ಧಿಸ್ಕೊಳ್ಳೇಬೇಕು. ಸರಿಯಾಗಿ ಇವನ್ಗೆ ಏನಾದ್ರೂ ಮಾಡ್ಬೇಕು. ಹೇ ನಾಯಿ, ನಿನ್ನ ಕೋಪನ ಬಿಡು. ಕೋಪ ಬರೀ ಮನುಷ್ಯಂದಲ್ಲ, ನಾಯಿಗಳದು ಶತ್ರುನೇ. ಈಗ್ಲೇ ತೋರಿಸ್ತೇನೆ ನಿನ್ಗಿರೋ ನಾಯಿಗಳ ಶತ್ರು ಇರೋದು. ಕ್ರೋಧ ಮನುಷ್ಯನಿಗಿರುವಂತ ದುಷ್ಟ ಶಕ್ತಿ. ಬೇಕಾಗಿರೋದು ಈಗ ನನಗೆ ಸಿಕ್ಕಿದೆ. ಬಿಟ್ಟಾಕೋ. ಇವನ್ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಪ್ಲಾನ್ ನಾನ್ ಮಾಡೋದು, ಕ್ರೆಡಿಟ್ ವೀರ್ ತಗೋತಾನೆ. ಆದ್ರೆ ಈ ಸರಿ ನನ್ನ ಪ್ಲಾನ್ ವರ್ಕೌಟ್ ಆಗತ್ತೆ. ನಾನು ಪ್ರಿನ್ಸಿಪಲ್ ಸರ್ನ ಆಫೀಸ್ ಹತ್ರ ಹೋಗಿ ಬಾಗ್ಲು ಬಂದ್ ಮಾಡ್ತೀನಿ. ನೀವ್ ಹೋಗಿ ಪ್ರಿನ್ಸಿಪಲ್ ಸರ್ ಹತ್ರ ಹೇಳಿ ಒಬ್ಬ ಕಳ್ಳ ಬಂದು ನಿಮ್ಮ ಆಫೀಸ್ ನ ಕಳ್ತನ ಮಾಡ್ತಿದ್ದಾನೆ ಅಂತ. ಆಮೇಲೆ ಬಂಟಿ ಹೋಗಿ ಅವನ್ಗೆ ಹೊಡಿಯಕ್ಕೆ ಹೋಗಿದ್ದಾನೆ ಒಳಗಡೆ ಅಂತ ಹೇಳಿ. ನೀನು ಆ ರೂಮ್ ಒಳಗೆ ಹೋಗ್ಬಿಟ್ಟು ಬಾಗ್ಲಾಕೊಂಡು ಒಳ್ಳೆ ಕಳ್ಳನ ಜೊತೆ ಫೈಟ್ ಮಾಡೋ ತರ ಆಕ್ಟಿಂಗ್ ಮಾಡ್ತೀಯಾ? ಸೂಪರ್ ಕಣೋ. ಆಗ ನಾನು ಬಾಗ್ಲನ್ನ ತೆಗೆದು ಹೇಳ್ತೀನಿ, ಸರ್ ಕಳ್ಳ ಕಿಟಕಿಯಿಂದ ಓಡೋದ ಅಂತ. ಈಗ ಎಲ್ರು ತಮ್ಮ ಬ್ಯಾಗ್ ತಗೊಳ್ಳಿ, ಈ ಪ್ಲಾನ್ ವರ್ಕೌಟ್ ಆಗ್ಲೇಬೇಕು. ಬನ್ನಿ ಬನ್ನಿ, ಅಸೆಂಬ್ಲಿ ಮುಗಿಯೋಕೆ ಇನ್ನೇನ್ ಸ್ವಲ್ಪ ಹೊತ್ತೇ ಇರೋದು.